ಜಗನ್ನಾಥ್ ಬಿ ಶೆಗ್ಜಿ PWD ಕಾಂಟ್ರಾಕ್ಟರ್ ಅಧ್ಯಕ್ಷರು ಕಲಬುರಗಿ ಹಾಗೂ ಕರ್ನಾಟಕ ಸ್ಟೇಟದ ಗೌರವ ಅಧ್ಯಕ್ಷರು. ಇವತ್ತು ವಿಶೇಷವಾಗಿ ಇದರ ಸಂಬಂಧದಲ್ಲಿ ನಾವೆಲ್ಲ ಒಂದು ಕಾರ್ಯಕಾರಿ ಸಮಿತಿ ಮೀಟಿಂಗ್ ಕರೆದಿದ್ದೇನೆ. ಅದೇ ನಮ್ಮ ಆಫೀಸ್ನಲ್ಲಿ ಮೀಟಿಂಗ್ ಬಗ್ಗೆ ಚರ್ಚೆ ಆಗ್ತಾಯಿತ್ತು. ಏನಧ್ಯಕ್ಷ ಅಂತ ಕಾಂಟ್ರಾಕ್ಟ್ರು ಕಾಳರ ಆಫೀಸರ್ನು ಕಾಳರತ್ತೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಾರ ಒಂದು ಅಂತ ಹೇಳಿ ಒಂದು ಇದು ಕೊಟ್ಟಿದ್ರು. ನಮ್ಮ ಮನವಿಯನ್ನು ಎಲ್ಲರೂ ಮೀಟಿಂಗ್ ಬರೀತೇಳಿ ಎಲ್ಲರೂ ಒಂದು ಲೆಟ್ರ್ ಕೊಟ್ಟರು ನನಗೆ. ಕಾಂಟ್ರಾಕ್ಟರ್ ಕಾಳಂದಾರ ನೀವು ಬರ್ರಿ ಅಂತೇಳಿ ನಾ ಬಂದು ನೋಡಿದಾಗ ಲೆಟ್ರದಾಗ ಒಂದು 8-10 ಕಾಂಟ್ರಾಕ್ಟರ್ ಸಿಗ್ನೇಚರ್ ಇದ್ದು. ಅದಕ್ಕೆ ನಾವೇನಾದ್ರು ಇದು ಲೆಟ್ರ್ ಬರೀತೀವಿ ಅಂತ ಗೌರ್ಮೆಂಟ್ಗೆ ಲೆಟ್ರ್ ಬರೆದಿದ್ದೇವೆ. ಸುಮಾರು 2 ತಿಂಗಳ ಹಿಂದೆ PWD ಮಿನಿಸ್ಟರ್ ಸಂಕಟ ಒಂದು ಮೀಟಿಂಗ್ ನಡೆದಾಗ ಇಂಥವ್ರ ಹಾವಳಿ ಭಾಳ ಆಗಿದೆ. ಇವತ್ತು ಪ್ರತಿಯೊಬ್ಬರು ಒಂದು ಲೀಡರ್ಶಿಪ್ ಮಾಡೋರು, RTI ಕಾರ್ಯಕರ್ತರು ಪ್ರತಿಯೊಂದು ಬರೋದು ಕಾಂಪ್ಲೇಂಟ್ ಕೊಡೋದು. ಕಾಂಪ್ಲೇಂಟ್ ಕೊಟ್ಟಕ್ಕೆ ನಾವು ಏನಾರ ಒಂದು 800 ರೂಪಾಯಿ ಕೊಟ್ಟೇವನ್ನ ಕಾಂಪ್ಲೇಂಟ್ ವಾಪಸ್ ತೊಗೊಳ್ಳೋದು. ಮತ್ತೊಬ್ಬನಿಗೆ ಹೋಗಿ ಹೇಳೋದು ನಂಗೆ 10 ಸಾವಿರ ಕೊಟ್ಟಾನೆ ನೀನು ಒಂದು 10 ಸಾವಿರ ಹೋಗೋತ್ತೇಳಿ ಈ ಥರ ಕಾಂಪ್ಲೇಂಟ್ ಕೊಟ್ಟು ನಮ್ಗೆ ಭಾಳ ಬೇಜಾರು ಮಾಡ್ತಾ ಇದ್ದಾರೆ. ನಾವು ಕೆಲಸ ಮಾಡೋದು ಒಂದು ಥರ ಇದ್ದರೆ ಇವ್ರದ್ದು ಅವ್ರು ಸೋಳೋದು ಭಾಳ ಮುಷ್ಕಿಲ್ ಆಗಿದೆ ಸರ್. ಇದಕ್ಕೆ ಏನು ಒಂದು ಕಡಿವಾಣ ಹಾಕಿರ್ತಕ್ಕಂತೇಳಿ ಮಾನ್ಯ PWD ಮಿನಿಸ್ಟರ್ ಸಂಘಟ ಒಂದು ಪ್ರಿನ್ಸಿಪಲ್ ಸೆಕ್ರೆಟರಿ ಇದ್ದಂಥ ಒಂದು ಸಭೆಯಲ್ಲಿ ಎಲ್ಲ ಜಿಲ್ಲೆಯ ಕಾಂಟ್ರಾಕ್ಟರ್ ಒಂದು ಮನವಿ ಇತ್ತು. ಆ ಮನವಿಗೆ ನಮ್ಮ ಮಾನ್ಯ PWD ಮಿನಿಸ್ಟರ್ಗಳು ಒಪ್ಪಿಗೆ ಸೂಚಿಸಿದರು. ಅದು ನಾನು ಮುಂದಿನ ಒಂದು ತಿಂಗಳ ಒಳಗಾಗಿ ನಿಮಗೆ ಏನಾದರೂ ಇದು ಆರ್ಡರ್ ಮಾಡ್ತೀನಿ ಅಂತೇಳಿ ಏನು ಬೇಡಿದ್ದೇವೆ ನಾವು ಅಂತಂದ್ರೆ ನಾವೇನು ತಪ್ಪು ಬೇಡಿಲ್ಲ. ನಮ್ಮ ಮೇಲೆ ಕಾಂಪ್ಲೇಂಟ್ ಮಾಡೋರಿಗೆ ಪ್ರತಿಯೊಬ್ಬರಿಗೆ ಹಕ್ಕದ. ಯಾಕಂದರೆ ಇದು ಸರ್ಕಾರಿ ಕೆಲಸ, ಇದು ಎಲ್ಲ ದುಡ್ಡು ತಾವು ಒಂದು ಟ್ಯಾಕ್ಸ್ ಕಟ್ಟಿ ದುಡ್ಡು ನೀವೆಲ್ಲರೂ ಕೇಳೋ ಹಕ್ಕು ನಮಗದ. ಆದ್ರೆ ಹಕ್ಕದ ಅಂತೇಳಿ ದುರುಪಯೋಗ ಮಾಡ್ಕೋಬೇಡ್ರಿ. ನಾವೇನು ತಪ್ಪು ಮಾಡ್ರೆ ನಾವು ಪನಿಷ್ಮೆಂಟ್ ಕೊಡ್ರಿ, ನಾವು ಹೊರ್ಲಿಕ್ಕೆ ತಯಾರಿದ್ದೆವು. ಹಾಗಾದ್ರೆ ಏನೂ ತಪ್ಪಿದ್ದಿಲ್ಲತ್ತಕ್ಕಿಂತಂದ್ರೆ ನಮ್ಮ ಮೇಲೆ ಯಾರು ಕೇಸ್ ಮಾಡ್ತಾರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಂಥ ಒಂದು ಕಾನೂನು ನಮ್ಮ ಮೇಲೆ ನಮಗೆ ಅನುವು ಮಾಡಿಕೊಡ್ರಿ. ಒಂದು ಎರಡನೇದಾಗಿ ನಮಗೆ ಕೆಲಸ ಬಂದು ರೋಕ್ ಮಾಡಿಸ್ತಾರೆ. ಹೋಗೋಣ ಈ ಕೆಲಸ ಬಂದ್ ರೋಕ್ ಮಾಡಿಸ್ 4 ದಿನ ಲೇಬರ್ ಎಲ್ಲ ಗಾಡಿಗಳಿಂದ ನಮಗೆ ಲುಸ್ಕಾನ್ ಆಗ್ತದೆ. ಅದು ಎಷ್ಟು ದಿನ ಬಂದ್ ಮಾಡ್ತಾರಲ್ಲ ಅದ್ರದ್ದು ಏನು ಲುಸ್ಕಾನ್ ಅವರೇ ಕೊಡಬೇಕು ತಪ್ಪಿಸ್ತಾರೆ. ಆದ್ರೆ ಈಗ ಯಾವಾಗ ನಾವು ತಪ್ಪು ಮಾಡ್ರೆ ನಮ್ಮ ಮೇಲೆ ಕ್ರಮ ಕೈಗೊಡ್ರಿ ಅಂತೀರಿ. ಅವ್ರ ಮೇಲೆ ಸುಮ್ಮನೆ ಏನೇ ಕೊಡ್ತಾರೆ ಅಂದ್ರೆ ಕ್ರಮ ಕೈಗೊಳ್ಳೇಬೇಕಲ್ಲ. ಅದಕ್ಕೆ ಇದು ಅಂದಾಗ ಇದು ಭಾಳ ಅವನ ಪ್ರಿನ್ಸಿಪಲ್ ಸೆಕ್ರೆಟರಿ ಸಾಹೇಬರು, PWD ಸೆಕ್ರೆಟರಿ ಅವರು ಎಲ್ಲ ನೆರೆದಂಥ ಎಲ್ಲ ಆಫೀಸರು, PWD ಮಿನಿಸ್ಟರು ಇದು ಭಾಳ ಒಳ್ಳೆಯದು. ನಾವು ನಿಮಗೆ ಇಮಿಡಿಯೇಟ್ ಮಾಡಿಕೊಡ್ತೀವಿ ಮಾತು ಕೊಟ್ಟಿದ್ದಾರೆ. ಇವತ್ತು ಅಷ್ಟು ನೋಡ್ರಿ ನೀವು ಒಬ್ಬರೇ ಅಂತ ಹೇಳಕತ್ತಿಲ್ಲ, ಪ್ರತಿಯೊಬ್ಬರು ಅಂದಿಸ್ತಾರೆ. ಪ್ರತಿಯೊಬ್ಬರು RTI ಕಾರ್ಯಕರ್ತರು ಲೆಟ್ರದೇ ಕೊಡ್ಲಿತ್ತೀನಿ ತೋರು ನಮ್ಗೆ. RTI ಕಾರ್ಯಕರ್ತರು ಸಣ್ಣ ಪುಟ್ಟ ಲೀಡ್ರುಗಳು ಮುಂಜೆ ಬೆಳಿಗ್ಗೆ ಎದ್ರೆ ಆಫೀಸರ್ ಮನೆಗೆ ಹೋಗ್ತಾರೆ, ಸಂಜೆಗೆ ಬಂದರೆ ಏನಾದ್ರು ನಂಬಲ್ಲಿ ಬರ್ತಾರೆ, ಏನು ಕೊಡ್ತೀರಿ ಅಂತ ಕೇಳ್ತಾರೆ. 10 ಮಂದಿ ಏತ್ ಹೆಸರು ಹೇಳಮಿ. ಇವತ್ತು ನಮಗೆ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಹೆಸರು ಯಾರ್ದು ಹೇಳಿಲ್ಲ. ಈ ಥರ ಅನ್ಯಾಯ ಆಗ್ಯದತ್ತೆ ಅಂತೇಳಿ ಕಾಂಟ್ರಾಕ್ಟ್ ಕಾಳತ್ತ ಬೈದಿದ್ದಾರೆ ಏನು ಅಂತೇಳಿ ಲೆಟ್ರ್ ಕೊಟ್ಟಿದ್ದಾರೆ. ಆ ಲೆಟ್ರ್ ಮೇಲೆ ನಾ ಏನದ ಒಂದು ಇವತ್ತು ಇದು ಮಾಡ್ತಾ ಇದ್ದೀನಿ. ಇವತ್ತೇ ಗೊತ್ತೇ ಆಗಿದಲ್ಲ. ಇವತ್ತು ರೆಡ್ಡಿ ಅವ್ರು ಏನದ ಮಸಿ ಹಚ್ಚಿರತ್ತೆ ಚಂದ ಗೊತ್ತೇ ಆಗಿದಲ್ಲ. ಅವರಿಗಂತೂ ಅರೆಸ್ಟ್ ಮಾಡ್ಯಾರ. ಅವ್ರು ಏನದು ಇವ್ರ ಮೇಲೆ FIR ಹಾಕಿರ್ತಾರೆ. ಇವ್ರು ಅವ್ರ ಮೇಲೆ ಕಾನ್ಫಿಡೆಂಟ್ ಕೊಟ್ಟರೆ ಮತ್ತು ಹೇಳೋದೇನದೇನದ ಇದೇನದೇನೋ ದುಡ್ಡು ಅಲ್ಲ ದುಡ್ಡು ಯಾಕೆ ಕೊಡ್ತೀವಿ ಅನಿವಾರ್ಯ ಸರ್. ನಮ್ಮ ಹೊಟ್ಟೆ ತುಂಬಿಸ್ಬೇಕು. ನಾವೇನು ಆಫೀಸರ್ ಇದು ಯಾರು ತಪ್ಪತ್ತಂದ್ರೆ ನಮ್ಮ ಲೀಡ್ರಿಗೂ ತಪ್ಪ. ನಮ್ಮ ಲೀಡ್ರಿಗೂ ಇದಕ್ಕೊಂದು ಪ್ರತಿಬಂಧ ಮಾಡಬೇಕು. ಏನು ಕಾಂಪ್ಲೇಂಟ್ರ್ ನಾವೇನು ಹೇಳ್ತೇವೆ, ನೀವು ಯಾವುದೇ KDP ಮೀಟಿಂಗ್ ಆದಾಗ ನಮ್ಮ ಕರೀರಿ, ನಮ್ಮ ಕಾಂಟ್ರಾಕ್ಟರ್ ಕರೀರಿ. ನಾವು ಏನು ನಡೆದದ ಎಲ್ಲ ಹೇಳ್ತೇವೆ ಅಂತ ಹೇಳ್ತೇವೆ. ಆದ್ರೆ ನಮಗೆ ಬಿಟ್ಟು ಮಾಡ್ತಾ ಇದ್ದಾರೆ. ಇವತ್ತು ಏನೇರೇ ಬಂದ್ರೆ ನಮ್ಮ ಮೇಲೆ ಹಾಕ್ತಾರೆ. ಅವರಲ್ಲಿ ಆಫೀಸರ್ಗಳ್ನು ನಮ್ಮ ಮೇಲೆ ಹಾಕಿಬಿಡ್ತಾರೆ. ಏನತ್ತ ಏನು ನೀವು ಇವರು ಇದೆಲ್ಲ ಇದು ತಪ್ಪಿಲಿಂದ ಆಯಿತು, ಅವ್ರ ಮೇಲೆ ಹಿಂಗೆ ಕಾಂಪ್ಲೇಂಟ್ ಮಾಡೋಣ, ಅದಕ್ಕೆ ಅದು ಪೇಮೆಂಟ್ ಕೊಡ್ಲಿಕ್ಕೆ ಬರಲತ್ತೆ ಅಂತೇಳಿ ಕಾಂಪ್ಲೇಂಟ್ ಮಾಡೋಣ ಅಂದರೆ ಇಮಿಡಿಯೇಟ್ ಎನ್ಕ್ವೈರಿ ಮಾಡಿರಿ. ಕಾಂಪ್ಲೇಂಟ್ ಮಾಡೋನ ಬಲ್ಲಿ ಏನು ಟೆಕ್ನಿಕಲ್ ಅವನ ಬಲ್ಲಿ ಏನದು ಹೇಳಿ, ಏನು ಕ್ವಾಲಿಟಿ ಕಂಟ್ರೋಲ್ ಅದಾನ, ಏನು ಥರ್ಡ್ ಪಾರ್ಟಿ ಅದಾನ, ಅಥವಾ ಅವನ ಬಲ್ಲಿ ಏನು ಎಸ್ಟಿಮೇಟ್ ಓದವನ ಬರೆಯವನ ಏನೂ ಬರಲ್ಲ. ಅವನಿಗೆ ಇಂಗ್ಲೀಷ್ ಮಾತಾಡೋಕ್ಕೆ ಬರಲ್ಲ, ಇಂಗ್ಲೀಷ್ ABCD ಬರ್ಲಿಕ್ಕೆ ಬರಲ್ಲ. ಅಂಥವ್ನು ಕಾಂಪ್ಲೇಂಟ್ ಕೊಡ್ತಾನೆ. ಅಂಥವ್ನು ಕಾಂಪ್ಲೇಂಟ್ ತೊಗೊಂಡು ಕಿಸಿದ್ರೆ ಇವತ್ತು ಇದು ಮಾಡಿದ ಪ್ರತಿಫಲ ಅದೇ. ಇದು ಆಫೀಸರು ಟೈಟ್ ಆಗಬೇಕು. ಅದಕ್ಕೆ ಅದು ಏನು ಕಾಂಪ್ಲೇಂಟ್ ತೊಗೋಬೇಕು, ಬಂದು ಎನ್ಕ್ವೈರಿ ಮಾಡಬೇಕು. ಎನ್ಕ್ವೈರಿ ಮಾಡಿ ಕಿಸಿದ್ರೆ ನಮ್ಮ ಇದು ಯಾರೂ ಮಾಡ್ಲಿಕ್ತಿಲ್ಲ. ಇವತ್ತು ಹಿಟ್ಟು ತಲ್ಲಿಂದ ಮಾಡಿದವರು ಯಾರು ಅಂತಂದ್ರೆ ನಮ್ಮ ಮುಕ್ತಾರ್ ಸಾಹೇಬ್ರಂತ ಕೈ ಎತ್ತಿ ಹೇಳ್ತೀನಿ. ಇವತ್ತಿದು ಏನು ಕಾಂಪ್ಲೇಂಟ್ ನಿಂದು ದಿನ ಕಾಂಪ್ಲೇಂಟ್ ಬಂದು ನೋಡ್ತೀನಿ. ನಾ ಒಂದು ವೇಳೆ ತಪ್ಪು ಮಾಡಿರೋದಕ್ಕಿಂತಂದ್ರೆ ಪನಿಷ್ಮೆಂಟ್ ಮಾಡ್ತೀನಿ. ಇದ್ದಿಲ್ಲ ತನ್ನ ಕೈಲಿ ಆಗಲ್ಲ ಅಂದಾಗ ಇಲ್ಲ ನಾ ಏನು ಕಾಂಪ್ಲೇಂಟ್ ಕೊಟ್ಟಿನಿ ಕಾಂಪ್ಲೇಂಟ್ಗೆ ಎಕ್ಸೆಪ್ಟ್ ಮಾಡಲೇಬೇಕು, ನನಗೇನು ಇಸ್ಕೊಡ್ಲೇಬೇಕು ಅಂತಂದಾಗ ಇದು ಸ್ಟಾರ್ಟ್ ಆಗಿದ್ದು. ಅದಕ್ಕೆ ಅವ್ರು ಒಪ್ಪಿಲ್ಲ. ಅವರು ಸಲೆಂಡ್ರಾಗಿ ಒಪ್ಪಿರುತ್ತಂದ್ರೆ ಕಿರಿಕಿರಿ ಏನೂ ಆಗ್ತಿಲ್ಲ. ಎಲ್ಲ ಆಫೀಸರ್ಗೆ ಹೇಳ್ತೇವೆ, ಅವನಿಗಾದಂಥ ಪರಿಣಾಮ ಇವತ್ತು ನಿಮಗೆ ಬರ್ತದೆ. ನೀವು ದಯಮಾಡಿ ಇದಕ್ಕೆ ಇವತ್ತು ಇದಕ್ಕೆ ಬೆಲೆ ಕೊಡೋದೆ, ಇವತ್ತು ನಿಮ್ಮ ಇದಕ್ಕೆ ಇದು ಮಾಡೋದೆ
ನೀವು ಧೈರ್ಯವಾಗಿ ಇದ್ದು ಇವತ್ತು ಕೆಲಸ ನಾವು ಸರ್ 5-5 ವರ್ಷ ಮೇಂಟೆನೆನ್ಸ್ ಕೆಲಸ ಅವ. ನಾವು ಇವರು ಆಫೀಸರು ಚೋರಿ ಮಾಡಂದ್ರೂ ಮಾಡಲ್ಲ ನಾವು. ಯಾಕಂದ್ರೆ ಆಫೀಸರ್ ಇವ್ರಿಗೆ ಏನು ಇದು ಮಾಡ್ತೀವಿ ಏನು ತೊಗೊಂಡು ಇವ್ರು ಹೋಗ್ತಾರೆ. 5 ವರ್ಷ ನಾವು ಬಾಬಾ ಆಫೀಸರ್ ಹ್ಯಾಂಗೆ ಉಳಿತಾನೆ, ನಾವು ಮತ ಮಾಡೋ ಪಾಳಿ ಬರ್ತದೆ. ಅದಕ್ಕೆ ಅಂಥ ಕಂಡೀಷನ್ಗಳು ಸರ್ಕಾರ ಹಾಕ್ಲಿಕ್ಕತ್ತಾರ. ಆದ್ರೂ ನಾವು ತಲೆ ಬಗ್ಗೆ ನಾವು ಕೆಲಸ ಮಾಡ್ತಾಯಿದ್ದೆವು. ಇವತ್ತು ನಾವು ಕೆಲಸ ಮಾಡ್ಲಿಕ್ಕತ್ತೇವು. ಅದಕ್ಕೆ ದಯಮಾಡಿ ಅನ್ನೋದು ಯಾರೋ ಕಳಪೆ ಕೆಲಸ ಮಾಡುವಂಥ ಸನ್ನಿವೇಶ ಈಗಿಲ್ಲ. ಏನೋ ಹಿಂದಿನ ಕಾಲದಾಗ ಇತ್ತದು ಸನ್ನಿವೇಶ. ನಾವು ಹಿಂದೆ ಮಾಡಿದೆವು. ನಂದು 40 ವರ್ಷದ ನಾವು ಗುತ್ತೇರು ಮಾಡೋಕೆ ಜಂಟ ನಮ್ಮ ಮೇಲೆ ಬರೆದು ಕೊಡ್ತೇವೆ ನಾವು. ಸರ್ ನೀವು ಏನು ಈಗ ಜೈಲಿಗೆ ನಾ ಹೇಳ್ತಾ ಕೇಳ್ರಿ, ನೀವು ಜೈಲಿಗೆ ಕಳಿಸ್ರೂ ಹೋಗ್ತೇವೆ ಅಥವಾ ನಮ್ಮ ಪೇಮೆಂಟ್ ಮುರಿದು ಹಾಕೋರು ಹೋಗ್ತೇವೆ. ನಮ್ಮ ಮೇಲೆ ಅದು ಕರೆಕ್ಟ್ ಆದ್ರೆ ಇಲ್ಲ. ಅದಕ್ಕೆ ಹೇಳಿರ್ತೇವೆ ನಾವು ಕಾಂಪ್ಲೇಂಟ್ ಕೊಡ್ಲಿಕ್ಕೆ ಎನ್ಕ್ವೈರಿ ಮಾಡ್ರಿ. ನಮ್ಗೆ ಕಾಂಪ್ಲೇಂಟ್ ಕೊಡೋ ಧರ್ಮ ಪ್ರತಿಯೊಬ್ಬನಿಗೆ ಅದ. ಇದು ಭಾರತ ಸ್ವತಂತ್ರ ಆಗೋದಾಗೆ ಡಾಕ್ಟರ್ ಅಂಬೇಡ್ಕರ್ ಸಾಹೇಬ್ರು ಸಂವಿಧಾನದಾಗೆ ಬರ್ದಾರೆ. ಇದು ಪ್ರತಿಯೊಬ್ಬನಿಗೆ ಕೇಳೋ ಹಕ್ಕದ ಅಂತೇಳಿ. ಯಾವನೇ ತಪ್ಪು ಮಾಡ್ರೂ ಕೇಳೋ ಹಕ್ಕ ಪ್ರತಿಯೊಬ್ಬ ಪ್ರಜೆಗದ. ಇದು ಫಂಡ್ ಕೊಡೋದು ಯಾರು ಕೊಡ್ತಾರೆ? ಇದು ಏನು ಗಿಡದ ಮೇಲೆ ಬೀಳ್ತದ? ಇದೇನು ಬೆಳೀತದ ಹುಲ್ಲಿನ ಮೇಲೆ? ನೀವೆಲ್ಲ ಕೊಟ್ಟಂಥ ಇದು ಒಂದು ಇದು ತೆರಿಗೆ ಏನು ಕೊಡ್ತಿರಲ್ಲ, ಆ ತೆರಿಗೆ ಹಣದಿಂದ ಡೆವಲಪ್ಮೆಂಟ್ ಆಗ್ತದೆ. ಇದಕ್ಕೆ ನಿಮಗೆ ಕೇಳೋ ಹಕ್ಕಿಲ್ಲ. ಅದು ಹೆಂಗದ? ಒಂದು ವೇಳೆ ನಾವು ತಪ್ಪು ಮಾಡಿಲ್ಲ ಅಂತಕ್ಕಂತಂದ್ರೆ ನಮಗೆ ಶಿಕ್ಷೆ ಬೇಡ್ರಿ. ತಪ್ಪು ಮಾಡಿಲ್ಲ ಅಂದ್ರೆ ಆಫೀಸರಿಗೆ ಶಿಕ್ಷೆ ಬೇಡ್ರಿ. ಯಾರು ತಪ್ಪು ಮಾಡಿರ್ತಾರೆ ಅವ್ರು ಬೇಡ ಅಂದಾಗ ಡೆವಲಪ್ಮೆಂಟ್ ಆಗ್ತದೆ. ಇಲ್ಲ ಇದಕ್ಕೆ ಹೆಚ್ಚಿಗೆ ಆಗ್ತದೆ ಇದು. ಈಗ ನೋಡಿ ನೀವು RTIದವರು ಕಾಂಪ್ಲೇಂಟ್ದವರು ಅಗದಿ ನಾವು ಟಾಟಾ ಸುಮೋ ತಿರುಗಾಡ್ತಾರೆ. ನಾವು ಬಿಲ್ ಹಾಕಿ ಮೂತಿ ಮಣಿಸ್ಕೊಂಡು ನಾವೇನದು ಏನು ಮುಂಜೆ ಬಡ್ಡಿ ಕಟ್ಟು ನಮ್ಮ ಹೆಂಡ್ರ ಮಕ್ಕಳು ನಮ್ಮ ಮಕ್ಕಳು ನಮ್ಗೆ ಸೇರ್ಲಾಗ್ಯಾವ. ಯಾಕೆ ಸೇರ್ಲ ಅಂದ್ರೆ ಮಕ್ಕಳು ಮನ್ಕೋತಾರೆ, ಮನೆಗೆ ಹೋಗಲ್ಲ ನಾವು. ಯಾಕೆ ಹೋಗಲ್ಲ ಅಂದ್ರೆ ಹೋದ್ಕೊಂಡು ಯಪ್ಪ ಏನು ತಿಂದು ಕೇಳ್ತಾವೆ. ಏನು ತರ ನಮ್ಮ ಕಿಸೇರು ಒಕ್ಕಂದಿಲ್ಲ ನಮ್ಮಲ್ಲಿ. ಈಗೆಲ್ಲ ಇವರಿಗೆಲ್ಲ ಕೊಟ್ಟು ಹಾದಿ ಬರೋಳಕ್ಕೆ ಕೊಟ್ಟು ಕಿಸಿದ್ರೆ ಮನೆಗೆ ಹೋಗ್ತೇವೆ ನಾವು. ಅದಕ್ಕೆ ದಯಮಾಡಿದು ಇವತ್ತು ಲೆಟ್ರ್ ಬರ್ಲಿಕ್ಕೆ ಹತ್ತಿದೆವು PWD ಮಿನಿಸ್ಟರ್ ಸಾಹೇಬರಿಗೆ. ಕ್ರಮ ಸರ್, ಇದು ಕ್ರಮ ಆಗಲೇಬೇಕು. ಇದು ಭಾಳ ಒಳ್ಳೆಯ ಸಮಯ. ನಾವು ಕೆಟ್ಟದ್ದು ಭಾವಿಸಲ್ಲ. ಇವತ್ತೇನು ಅವ್ರು ಮಸಿ ಹಚ್ಚಿದಾರಲ್ಲ, ನಮ್ಮ ಉದ್ಧಾರಕ್ಕಾಗಿ ಹಚ್ಚಿದವರು, ನಮ್ಮ ಒಳ್ಳೇದಕ್ಕಾಗಿ ಹಚ್ಚಿದಾರೆ ಅವರು. ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೇವೆ. ಅವ್ರಿಗೆ ನಾವು ಹೋದಂದ್ರೆ ಬಾಯ ಪೇಡ ಹಾಕಂದ್ರು ಹಾಕ್ತೇವೆ. ಇದ್ರ ನಾವು ಯಾಕೆ ಹಾಕ್ತೇವೆ ಅಂದ್ರೆ ನ್ಯಾಯ ಸಿಗತನ ಬಿಡಲಿದ್ದು ನಾವು ಇದು ನ್ಯಾಯ ಸಿಗತ್ತನ ಸರ್ಕಾರ ಲೆವೆಲ್ದಾಗ ಹೋಲಿ ಎಲ್ಲಿ ಹೋಲಿ ನ್ಯಾಯ ಸಿಗತನ ಬಿಡಲ್ಲ. ಇವತ್ತಿಗೆ ಸ್ಟ್ರೈಕ್ ವಾಪಸ್ ತಗೊಳ್ಳಲ್ಲ.